ಸರ್ ನನ್ನ ಹೆಸರು ವೆಂಕಟೇಶ. ನಮ್ಮದು ಇದು ಉಳ್ಳೂರು ಗ್ರಾಮ ಪಂಚಾಯತಿ ಬರುತ್ತೆ. ಇಲ್ಲಿ ಇದು ನಾಡಮಂಚೇರಿ ಗ್ರಾಮಕ್ಕೆ ಸೇರಿರ್ತಕ್ಕಂಥದ್ದು. ಇದು ದೊಡ್ಡಬೈಲು ಅಂತೇಳಿ ಮಜುರೆ. ಇದು ನಮ್ಮದು ಈ ಊರ ಹೆಸರು ದೊಡ್ಡಬೈಲು ಅಂತೇಳಿ. ಗ್ರಾಮ ಇದು ನಾಡಮಂಚೇರಿ ಬರುತ್ತೆ. ಸಾಗರ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್. ಇದು ಕಸಬಾ ಹೋಬಳಿ ಬರುತ್ತೆ. ಮತ್ತು ಇಲ್ಲಿ ಸರ್ ನಮ್ಮದು ಸಮಸ್ಯೆಗಳು ಏನಂದರೆ, ಕೇವಲ ಬರೀ ಒಂದು ಜಾಗಕ್ಕೋಸ್ಕರ ನಮ್ಮ ಊರವರು ನಮ್ಮ ಮೇಲೆ ದ್ವೇಷವನ್ನು ಸಾಧಿಸ್ತಾ ಇದ್ದಾರೆ. ಬೇರೆ ನಮಗೆ ಅವರಿಗೆ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ. ನಾವು ಹಿಂದೆ ಈಗ 2017 ಹಿಂದೆ ನಾವು ಅಷ್ಟು ಅನ್ಯೋನ್ಯವಾಗಿದ್ದವರು. ಅಷ್ಟು ಅನ್ಯೋನ್ಯವಾಗಿ ನಾವು ಊರಲ್ಲಿ ಎಲ್ಲರೂ ಒಂದು ಒಂದು ಇದರಿಂದ ಹೊಂದ್ಕೊಂಡು ನಾವು ಬಾಳ್ಕೆ ಬಂದವರು. ಕೇವಲ ಯಾವ್ಯಾವುದೋ ಒಂದು ದೇಶ ಅವರ ವೈಯಕ್ತಿಕ ದೇಶಗಳನ್ನು ಇಟ್ಕೊಂಡು ಈ ಒಂದು 2017 ಈಚೆಗೆ ನಮ್ಮ ಮೇಲೆ ಹಗೆ ಸಾಧಿಸೋದು. ಮತ್ತು ಅಲ್ಲಿ ನಾವು ಈಗ ಅಲ್ಲಿ ಏನಪ್ಪ, ಕೇವಲ ಸರ್ ನಾನು ಮಾಡಿರೋದು ಒಂದು ಅರ್ಧ ಎಕರೆಯಿಂದ 3/4 ಎಕರೆ ಜಾಗ ಆಗಿರೋದು. ಅದು ನಾನು ಮಾಡಿರೋದೇನು 25 ವರ್ಷದ ಹಿಂದಿನಿಂದ ಮಾಡ್ಕೆ ಬಂದಿರೋದು. ಒಂದು ವೇಳೆ ನಾವು ಈಗ ಒಂದು 2-3 ವರ್ಷದ ಈಚೆಗೆ ಏನಾದ್ರು ಮಾಡಿದರೆ ಅವರು ಬಂದು ಅದನ್ನೇನೋ ತಡೆದು ಅಥವಾ ಬೇರೆ ಬೇಕೋ ಊರಿಗೂ ಮತ್ತೊಂದು ಏನೋ ಕೇಳಿದ್ರು ಅದು ನಾವು ಏನಾದ್ರು ತಲೆ ಭಾಗವಹಿಸ್ತೀವಿ. ನಮ್ಮ ಸರ್ಕಾರದಿಂದ ಯಾವುದೂ ತೊಂದರೆ ಇಲ್ಲ ಸರ್. ನಮ್ಮ ಸರ್ಕಾರ ಇವತ್ತಿಗೆ ಒಂದು ನೋಟಿಸ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ನಾವು ಅವ್ರಿಗೆ ಹೇಳಿ, ನೋಡಿ ಸರ್ ಬಿಡಿಸ್ತೀರಾ ಬಿಡಿಸಿ, ಅಲ್ಲಿ ಏನು ಸರ್ವೆ ನಂಬರಲ್ಲಿ ಒತ್ತುವರಿಗಿದೆ, ಆ ಒತ್ತುವರಿ ಅಷ್ಟೂ ಬಿಡಿಸಿ, ನಾವು ರೆಡಿ ಇದ್ದೀವಿ. ನಾವು ಅದ್ರ ಬಗ್ಗೆ ನಮ್ಮದು ಯಾವುದು ತಂಟೆ ತಕರಾರು ಇಲ್ಲ. ನಮ್ಮನ್ನು ಏನು ಊರವರು ಏನು ವೈಯಕ್ತಿಕವಾಗಿ ಮಾಡ್ತಾರಂತ ನೀವು ಅಧಿಕಾರಿಗಳು ಮಾಡಿಬಿಡಿ ಅಂತ ನಾವು ಅವ್ರಿಗೆ ಹೇಳ್ಕೊಂಡಿದ್ದೀವಿ. ಆದರೆ ಅವರು ಯಾವುದೋ ನಮಗೊಂದು ಏನು ತೊಂದರೆ ಕೊಟ್ಟಿಲ್ಲ ಬಿಡಿ. ಸರ್ಕಾರದ ಇದ್ರ ಬಗ್ಗೆ ನಾವು ಏನು 1-2 ಮಾತಾಡಲ್ಲ. ಅಂದರೆ ಇದುವರೆಗೂ ನಮಗೊಂದು ನೋಟಿಸ್ ಆಗಲಿ ಮತ್ತೊಂದಾಗಲಿ ಹಾಗೆ ಮಾಡಿರಿ ಹೀಗೆ ಮಾಡಿರಿ ಯಾವುದೇ ಕೇಳಿ ನಮಗೆ ತೊಂದರೆ ಆಗ್ತಿರೋದು ಬರೀ ಈ ಗ್ರಾಮದರಿಂದ ಮಾತ್ರ. ಅಕ್ಕಪಕ್ಕ ಊರವ್ರು ಎಲ್ಲರೂ ನಮಗೆ ಚೆನ್ನಾಗಿದ್ದಾರೆ. ಈಗ ಹೆಚ್ಚು ಕಮ್ಮಿ 2017 ಸರ್ ನಾನು ಪ್ರತಿಯೊಂದು ಕೆಲಸಕ್ಕೂ ನನ್ನ ತೋಟದಾಗಲಿ ಮನೆ ಆಗಲಿ ಗದ್ದೆ ಆಗಲಿ ಪ್ರತಿಯೊಂದಕ್ಕೂ ಸರ್ 1ಕ್ಕೂ 2 ದುಡ್ಡು ಕೊಟ್ಟು ನಾವು ಹೊರಗಡೆಯಿಂದ ಆಳು ಕರ್ಕೊಂಡ್ಬಂದು ಮಾಡ್ತಾಯಿದ್ದೀವಿ ಸರ್. ಹಿಂದೆ ನಾವು 2017 ಹಿಂದೆ ಪ್ರತಿಯೊಂದಕ್ಕೂ ನಮ್ಮ ಮನೆಯವರು ಅವ್ರ ಮನೆಗೆ ಹೋಗೋರು, ಅವ್ರು ನಮ್ಮ ಮನೆಗೆ ಬರೋರು, ನಾವು ಅವ್ರ ಮನೆಗೆ ಹೋಗ್ತಿದ್ವಿ. ಅವ್ರು ನಮ್ಮ ಮನೆಗೆ ನಮ್ಮ ಮನೆ ಕಾರ್ಯಕ್ರಮ ಅವ್ರು ಬರೋರು, ಅವ್ರ ಮನೆ ಕಾರ್ಯಕ್ರಮಕ್ಕೆ ನಾವು ಹೋಗ್ತಿದ್ವಿ. ಪ್ರತಿಯೊಂದು ಮನೆಯಲ್ಲೂ ಕಾರ್ಯಕ್ರಮಕ್ಕೂ ಕೂಡ ನಾನು ಹೋಗಿ ಕೆಲವೊಂದು ಹೆಲ್ಪ್ಗಳನ್ನು ಮಾಡಿದ್ದೀನಿ. ನನ್ನ ಕೈಯಲ್ಲಿ ಆಗಿದ್ದ ಹೆಲ್ಪ್ಗಳನ್ನು ಮಾಡಿದೆ. ಅಂದರೆ ಅಷ್ಟು ಚೆನ್ನಾಗಿದ್ದೀವಿ ನಾವು ಅಂತ ಹೇಳೋದು. ಅವ್ರನ್ನೇನು ಇದು ಮಾಡಿ ಹೇಳ್ತಾ ಇರೋದಲ್ಲ, ಅಷ್ಟು ಚೆನ್ನಾಗಿದ್ದೀವಿ. ಕೇವಲ ಯಾರೋ ಒಬ್ಬರಪ್ಪ ನಮ್ಗೆ ಏನೋ ಒಂದು ವೈಯಕ್ತಿಕ ದೇಶಗಳು ಇರ್ತವೆ ಸರ್, ಪ್ರತಿ ಊರಲ್ಲೂ ಇರುತ್ತದು, ಏನು ಇಲ್ಲ ಅಂತಲ್ಲ. ಅವನು ಏನು ಮಾಡಿದಾನೆ, ಜನಗಳನ್ನೆಲ್ಲ ಎತ್ತು ಕಟ್ಟಿ ಪ್ರತಿಯೊಬ್ಬರನ್ನು ಎತ್ತಿ ಹಾಕೊಳ್ಳಿ. ಸರ್ ನಾನು ವೆಂಕಟೇಶ್ ಅಂತೇಳಿ ನನ್ನ ಹೆಸರು. ಉಳ್ಳೂರು ಗ್ರಾಮ ಪಂಚಾಯಿತಿ. ಇಲ್ಲಿ ನಮ್ಮ ಮಜುರೆ ದೊಡ್ಡಬೈಲು ಮತ್ತು ದೊಡ್ಡಬೈಲು. ಇಲ್ಲ ಸರ್, ಇಲ್ಲಿ ನಮಗೆ ಇಲ್ಲಿ ಹಿಂಸೆ ಅಂದರೆ ಮಾನಸಿಕವಾದ ಹಿಂಸೆ. ಇಲ್ಲಿ ಊರಲ್ಲಿ ಏನಂದರೆ ಮಾನಸಿಕ ಹಿಂಸೆ ಕೊಡ್ತಾಯಿದ್ದಾರೆ ನಮಗೆ. ಕೇವಲ ಬಹಿಷ್ಕಾರ ಹಾಕಿ ಮತ್ತು ನಮಗೆ ನೋಡಿ ಅವ್ರ ಮನೆಗೆ ನೀವು ಹೋಗಬೇಡಿ, ನಿಮ್ಮ ಹೌದು ಬಹಿಷ್ಕಾರ ಹಾಕಿದ್ದಾರೆ. ಬಹಿಷ್ಕಾರ ಹಾಕಿ ಯಾರೂ ನಮ್ಮ ಮನೆಗೆ ಬರೋಂಗಿಲ್ಲ ಸರ್. ಈಗ ಒಂದು ಇಡೀ 40 ಮನೆ ಇದೆ ಇಲ್ಲಿ ಊರಲ್ಲಿ. 40 ಮನೆಯಲ್ಲೂ ಕೂಡ ನಮ್ಮ ಮನೆಗೆ ಯಾರೂ ಬರೋಂಗಿಲ್ಲ, ನಾವು ಯಾರ ಮನೆಗೂ ಹೋಗೋಂಗಿಲ್ಲ. ಈಗ ಅವರು ಬಂದಿಲ್ಲ ಅಂದರೆ ನಮ್ಮನ್ನು ಅವ್ರು ಕರೆಯೋದಿಲ್ಲ, ಅವರು ಕರೆಯಲ್ಲ, ನಾವು ಹೋಗಲ್ಲ, ನಮ್ಮ ಮನೆಗೂ ಅವ್ರು ಬರೋಲ್ಲ. ಅಂಥ ಒಂದು ಹಿಂಸೆಗಳನ್ನು ಕೊಡ್ತಾಯಿದ್ದಾರೆ ನಮಗೆ. ಒಂದು ಮಾನಸಿಕ ಹಿಂಸೆ ಅಂದರೆ ನಿಜವಾಗ್ಲೂ ಹೇಳ್ಬೇಕು, ನಮ್ಗೆ ಇಲ್ಲಿ ಬದುಕೋಕ್ಕೆ ಒಂದು ಅರ್ಹತೆ ಇಲ್ಲ ಅನ್ನೋ ಮಟ್ಟಿಗೆ ಅವ್ರು ಮಾಡ್ತಾಯಿದ್ದಾರೆ ನಮಗೆ. ಬೇರೆ ಯಾವುದೇ ಒಂದು ನಮಗೆ ದ್ವೇಷನೇ ಇಲ್ಲ ಸರ್. ಇದು ಎಲ್ಲ ಸ್ಟಾರ್ಟ್ ಆಗಿರೋದು ಬರೀ ಕೇವಲ ಒಂದು ಸರ್ಕಾರಿ ಜಾಗವನ್ನು ನಾನು ಮಾಡಿರೋದು. ಅಂದರೆ ಯಾರ ಜಾಗದ್ದು ಅಲ್ಲ, ಯಾರ ಸ್ವತ್ತು ಅಲ್ಲ, ಸರ್ಕಾರಿ ಜಾಗ. ಸರ್ಕಾರಕ್ಕೆ ಅರ್ಜಿ ಕರೆದಿದೆ, ಸರ್ಕಾರಕ್ಕೆ ಅರ್ಜಿ ಹಾಕಿದ್ದೀನಿ. ನನಗೆ ಅದು ಏನು 1-1.5 ಎಕರೆ ಜಾಗ ಸರ್, ನಾನು 25 ವರ್ಷದ ಮಾಡ್ಕೊ ಬಂದೀನಿ. ಆ ಜಾಗವನ್ನು ಟಾರ್ಗೆಟ್ ಮಾಡ್ಕೊಂಡು ಅಲ್ಲಿ ಪಕ್ಕದಲ್ಲಿ ದೇವಸ್ಥಾನ ಕೊಡ್ತೀವಿ ಅನ್ನೋದು, ಅಲ್ಲಿ ಯಾವುದೇ ಒಂದು ದಾಖಲೆ ಇಲ್ಲ. ಅದು ಅಕ್ರಮ ಕಟ್ಟಡ ಮಾಡ್ತಾಯಿದ್ದಾರೆ, ರಾತ್ರಿ ಕಟ್ಟಡ ಮಾಡ್ತಾಯಿದ್ದಾರೆ. ನಿನ್ನೆ ಕೂಡ ರಾತ್ರಿ ಸಮೇತ ಹೋಗಿಲ್ಲ ಕೆಲಸ ಮಾಡಿ ಬಂದಿದ್ದಾರೆ. ತಹಸೀಲ್ದಾರ್ ಹೇಳಿದ್ದಾರೆ, ನೀವು ಯಾವುದೇ ಒಂದು ಪರ್ಮಿಷನ್ ಇದೆ ಕಟ್ಟಡ ಮಾಡಬೇಡಿ ಅಂತ ಅವ್ರಿಗೆ ಹೇಳಿ ಅವ್ರಿಗೆ ಇದು ನೋಟಿಸ್ ಕೊಟ್ಟರು ಕೂಡ ಅದಕ್ಕೂ ಕ್ಯಾರ್ ಮಾಡಿದೆ ರಾತ್ರಿ ಹೋಗಿ ಕೆಲಸ ಮಾಡೋದು. ನಿನ್ನೆ ರಾತ್ರಿ ಮಾಡಿದ್ದಾರೆ. ನಿನ್ನೆ JCB ತಂದು ರಾತ್ರಿ 12-1 ಗಂಟೆವರೆಗೆ ಕೆಲಸ ಮಾಡಿ ಬಂದಿದ್ದಾರೆ ನಿನ್ನೆ ರಾತ್ರಿ. ಈಗ ನಾವೆಲ್ಲ ಹೋಗಿ ರಾತ್ರಿ ಎಲ್ಲ ತಡೆಯೋಕ್ಕೆ ಬರೋಲ್ಲ ಸರ್. ನಮ್ಮದು ಆ ಜಾಗದ ಮೇಲೆ ಅರ್ಜಿ ಇದೆ, ಆ ಜಾಗದ ಮೇಲೆ ನಾನು ಅರ್ಜಿ ಕೊಟ್ಟಿದ್ದೀನಿ. ನಮಗೂ ಅದ್ರ ಬಗ್ಗೆ ಒಂದು ಮಾಹಿತಿನೂ ಕೊಡ್ತೇನೆ. ನಮ್ದು ಈಗ ಒಂದು ಸಂಘ ಸಂಸ್ಥೆ ಅಂತ ಮಾಡ್ಕೊಂಡಿದ್ದಾರೆ, ನಮ್ಮನ್ನು ಅದರಿಂದ ದೂರ ಇಟ್ಟಿದ್ದಾರೆ. ಒಂದು ಕಮಿಟಿ ಆಗಲಿ ಮತ್ತೊಂದಲ್ಲಿ ಯಾವುದೂ ನಮ್ಗೆ ತೊಗೊಳಿಲ್ಲ. ಕಮಿಟಿ ಸಮೇತ ಇಲ್ಲ, ನಮ್ಗೆ ಯಾವುದು ಇಂಪ್ಲಿಮೇಷನ್ ಮಾಡಲ್ಲ ಸರ್. ಏನೇ ಮಾಡ್ಕೊಂಡು ನಮ್ಮ ಜೊತೆಗೆ ಯಾರೂ ಇಲ್ಲ ಅಂದ್ರೆ ಇಂಪ್ಲಿಮೇಷನ್ ಬರಲ್ಲ ನಮಗೆ. ಮಕ್ಕಳು ಇದ್ದಾರೆ, ಮಕ್ಕಳೆಲ್ಲ ಹೊರಗಡೆ ಇದ್ದಾರೆ ಸರ್, ಅವರು ದೂರ ಇದ್ದಾರೆ. ನಾನು ಮನೆಯಲ್ಲೇ ಒಬ್ಬಳು ಇರೋದಾಯ್ತು. ಅವ್ರು ನಮ್ಮ ಯಜಮಾನರು ಹೊರಗಡೆ ಎಲ್ಲ ಒಬ್ಬೊಬ್ಬರೇ ಓಡಾಡ್ತಾರೆ. ನಿಜ ನಂಗೆ ಭೀತಿ ಸರ್. ಊರವರೆಲ್ಲ ಭಾರಿ ನಮಗೆ ಒಂಥರ
ಗಲಾಟೆ ಮಾಡೋದು, ಹಿಂಸೆ ಮಾಡೋದು. ಅಂದರೆ ನೀವು ಅವು ಯಾರು ಮಾತಾಡ್ತಾ ಇದ್ದಾರೋ ಅಂದ್ಕೊಳ್ಳಿ, ಅವ್ರನ್ನ ನೀವು ಯಾಕೆ ಅವ್ರ ಹತ್ರ ಮಾತಾಡಿದ್ರಿ, ನಿಮ್ಗೆ ಯಾಕೆ ಏನು, ನಾವು ನಿಮಗೆ ಮಾತಾಡೋಲ್ಲ, ನಾವು ನಿಮ್ಮನ್ನ ಹತ್ರ ಮಾತಾಡೋಲ್ಲ, ನೀವು ನೀವು ಮಾತಾಡಿದರೆ ನಾವು ನಿಮ್ಮನೆ ಬರೋಲ್ಲ, ನಿಮ್ಮ ಹತ್ರ ಮಾತಾಡೋಲ್ಲ ಸರ್. ಭಯದ ವಾತಾವರಣ. ನಮ್ಮ ಗಂಡ ಇದ್ದರೆ ಹೊರಗಡೆಯಲ್ಲಿ ಓಡಾಡಲೇಬೇಕಲ್ಲ ಸರ್. ನಾವು ಒಂದು ಜಾಗ ಅಂತ ಮಾಡಿದಾಗ ನಾವು ಈಗ ಒಬ್ಬರೇ ಹೋರಾಟ ಮಾಡಲೇಬೇಕಲ್ಲ ಸರ್. ಹಾಗಾಗಿ ಅಂದರೆ ಒಂದು ಸಂಘ ಮಾಡಿದ್ದೀವಿ ಸರ್. ಸಂಘಕ್ಕೆ ಹೋದರೂ ನಿಜವಾಗ್ಲೂ ಯಾರೂ ಮಾತಾಡ್ಸಲ್ಲ ಸರ್. ನನ್ನಷ್ಟಕ್ಕೆ ನಾನು ಹೋಗಿ ದುಡ್ಡು ಕೊಟ್ಟೋದು ಬರೋದು 20 ವರ್ಷದಿಂದ ನಾವು ನಡೆಸ್ತಾ ಇದ್ದೀವಿ ಸರ್. ಆ ಮೊದಲೆಲ್ಲ ಮಾಡೋತಿ ನಾವೇ ಎಲ್ಲ ಜನ ಸೇರಿಸಿ ಮಾಡಿಸಿರೋದು. ಈಗ ನೋಡಿದ್ರೆ ಯಾರೂ ಮಾತಾಡ್ಸಲ್ಲ ಸರ್. 20 ಜನ ಇದ್ದೀರಿ ಒಂದು ಸ್ತ್ರೀಶಕ್ತಿ ಸಂಘದಲ್ಲಿ, ಯಾರೂ ಮಾತಾಡ್ಸಲ್ಲ. ನಮ್ಗೆ ಎಷ್ಟು ಒಂಥರ ಹಿಂಸೆ ಆಗುತ್ತೆ ಇದೆ ಅಂದರೆ ನಮಗೆ ಗೊತ್ತು ಸರ್. ಅದು ಮನೆಯಲ್ಲಿ ಕಾಲ ಕಳೆಯೋದೇ ಕಷ್ಟ ಆಗಿದೆ, ಆ ಥರ ಹಿಂಸೆ ಆಗ್ತಾ ಇದೆ ಮನೆಯಲ್ಲಿ. ಆಡುವಾಗ ಅವರು ಒಂಚೂರು ಜೋರಾಗಿ ಮಾತಾಡ್ಕೊತಾ ಹೋಗೋದು, ಕೂಗಾಟ, ಏನಾರು ಒಂದು ಹಬ್ಬ ಮಾಡಿದಾಗ ಬೇಡದಿದ್ದು ಡಕ್ಕೆಲ್ಲ ಹಾಕ್ಕೊಂಡು ಇಲ್ಲಿ ಕುಣಿಯೋದು, ಬೇಡದಿದ್ದೆಲ್ಲ ಮಾಡ್ತಾ ಇದ್ದಾರೆ ಸರ್. ನಾವು ಏನು ಮಾತಾಡಲ್ಲ ಸರ್. ನಾವು ನಮ್ಮ ಪಾಡಿ ನಾವು ನಮ್ಮ ಒಳಗಡೆ ಇರ್ತೀವಿ. ಏನು ಮಾಡೋಕ್ಕಾಗತ್ತೆ, ಅವರು ಮಾಡ್ತಾರೆ, ನಾವು ಕೇಳ್ತಾ ಇರ್ತೀವಿ ಅಷ್ಟೇ ಸರ್. ಭಯ ಆಗುತ್ತೆ ಸರ್ ಊರಲ್ಲಿ. ಅಂತಲೇ ಗೊತ್ತಾಗುತ್ತಿಲ್ಲ ಸರ್. ನಿಜವಲ್ಲಿ ಇಷ್ಟು ಸಣ್ಣ ಜಾಗಕ್ಕೋಸ್ಕರ ಈ ಥರ ಬಹಿಷ್ಕಾರ. ಅಂದರೆ ಬೇರೆಯವ್ರು ಮಾತಾಡಿದ್ರು ನಿಮಗೂ 500 ರೂಪಾಯಿ ದಂಡ, ನೀವು ಹೋಗಬೇಡಿ ಅವ್ರ ಮನೆಗೆ. ಏನಾದ್ರು ಒಂದು ಕಾರ್ಯಕ್ರಮ ಮಾಡ್ತೀವಿ ಸರ್, ಅವರು ಬರ್ಬೇಕು ತಾನೇ ನಮ್ಮ ಮನೆಗೆ, ನಾವು ಅವ್ರ ಮನೆಗೆ ಹೋಗಬೇಕು, ಅವ್ರು ನಮ್ಮ ಮನೆಗೆ ಬರಬೇಕು. ಅದಕ್ಕಾಗಿ ಸರ್ ಊರಲ್ಲೇ ಎಲ್ಲ ಒಗ್ಗಟ್ಟಾಗಿರ್ಬೇಕು ಅನ್ನೋದು ಅವ್ರಿಗೇನು ಇಲ್ಲದೆ ನಮ್ಮೊಬ್ಬರನ್ನೇ ಒಂಥರ ಹಿಂಸೆ ಕೊಡ್ತಾ ಇದ್ದಾರೆ ನಮಗೂ ಒಬ್ರಿಗೋಸ್ಕರ ಸರ್. ಈ ಹೋಟೆಲ್ ನಾವು ಹೇಳ್ಬೇಕಂದ್ರೆ ನಮಗೆ ಇಲ್ಲಿ ಬದುಕೋಕ್ಕೆ ಯಾವುದೇ ಒಂದು ಅರ್ಹತೆಯೂ ಇಲ್ದಂಗೆ ಈ ಊರವ್ರು ಮಾಡಿದ್ದಾರೆ. ಆ ಒಂದು ಉದ್ದೇಶಕ್ಕೆ ನಮ್ಗೆ ಬದುಕೋಕ್ಕೆ ಆಗ್ತಾಯಿಲ್ಲ ಸರ್. ನಿಜ ಹೇಳ್ಬೇಕು, ಇಲ್ಲಿ ಬದುಕಲ್ಲ. ನಮಗೆ ಅದೇ ಈ ನಿಮ್ಮ ಸರ್ಕಾರದ ನಮಗೊಂದು ದಯಾಮರಣಕ್ಕೆ ನಾನು ಮಾಡಬೇಕು ಅಂತ ಈಗ ತೀರ್ಮಾನ ಮಾಡಿ, ನಾಳೆ ಅದೇ AC ಆಫೀಸಲ್ಲಿ ಕೂತ್ಕೊಂಡು ಈ ನಮ್ಮ ದಯಾಮರಣ ಕೊಟ್ಬಿಡಿ, ನಮಗೆ ಬದುಕೋ ಅರ್ಹತೆನೇ ಇಲ್ದಂಗೆ ಮಾಡಿದ್ದಾರೆ ಊರಾಗೆ. ನಮಗೆ ನೀನು ಲಾಸ್ಟ್ ಫೈನಲ್ ಸರ್ ಅದು. ಈ ನಮಗೆ ಇನ್ನು ಎಷ್ಟು ನಾವು ಈ ಭಾಳ ವರ್ಷದಿಂದ ನೋಡ್ತಾ ಬಂದೀವಿ, ನಮ್ಗೆ ಆಗ್ತಾಯಿಲ್ಲ, ಇಲ್ಲಿ ಸಹಿಸೋಕ್ಕೂ ಆಗ್ತಾಯಿಲ್ಲ ಸರ್. 2 ಜನ ಒಂದು ಊರಲ್ಲೇ ಬದುಕಬೇಕು ಅಂತ ಯಾವ ಕಾನೂನು ಇಲ್ಲ, ಯಾವ ಊರಲ್ಲೂ ಬದುಕೋಕ್ಕೂ ಸಾಧ್ಯವೂ ಇಲ್ಲ ಸರ್. ಎಲ್ಲೂ ಇಲ್ಲ, ಈ ಥರ ಘಟನೆಗಳು ಎಲ್ಲೂ ನಡೆದಿಲ್ಲ ಆಯಿತಾ. ಅದೇ ಇನ್ನು ಲಾಸ್ಟ್ ಫೈನಲ್ ಸರ್. ನಿನ್ನ ಏನೂ ಇಲ್ಲ ಸರ್. ನಮ್ಗೆ ಮತ್ತೆ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅವೆಲ್ಲ ಬರೀ ಬ್ಯಾಡ್ದು ಕೆಲಸಗಳಾಗ್ತವೆ. ಹಾಗಾಗಿ ಅದು ಯಾವುದು ಬೇಡ ಸರ್. ನಾವು AC ಆಫೀಸಲ್ಲಿ ನಾಳೆ ಹೋಗಿ ನಾವು ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಅವ್ರ ಹತ್ರ ನಾವು ನಿನ್ನ ಕೇಳೋದೇನೋ ನಮಗೆ ದಯಾಮರಣ ಕೊಡಿ ಸರ್, ನಮ್ಮ ಊರಲ್ಲಿ ಬದುಕೋಕ್ಕೆ ಅರ್ಹತೆ ಕೊಡ್ತಾಯಿಲ್ಲ ಜನಗಳು, ಅವ್ರ ಹಿಂಸೆ ನಮ್ಮ ಹತ್ರ ತಾಳೋಕ್ಕಾಗತ್ತೇ ಇಲ್ಲ ಆಯಿತಾ. ನಮಗೆ ಕೊನೆಯದಾಗಿ ನಾವು ಕೇಳ್ತಾಯಿದ್ದೀವಿ, ನಮಗೆ ನೀವು ಅದನ್ನು ನಿಮ್ಮ ಇದರಿಂದ ಒಂದು ದಯಾಮರಣ ಕೊಟ್ಬಿಡಿ ಅಂತೇಳಿ ನಾನು ಅವ್ರ ಹತ್ರ ಕೇಳ್ಕೊಳ್ಳೋದು ಒಂದೇ ಬಾಕಿ ಉಳಿದಿದೆ ಸರ್. ಇನ್ನು ಏನೂ ಇಲ್ಲ ಸರ್. ಇಲ್ಲಿ ಬದುಕೋಕ್ಕೆ ನಮಗೆ ಇನ್ನು ಯಾವ ಅರ್ಹತೆಯೂ ಇಲ್ಲ. ಅಷ್ಟೊಂದು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಸರ್. ಸರ್ ಇದು ಈ ಜಾಗದಲ್ಲಿ ತಹಸೀಲ್ದಾರ್ ಕೂಡ ಅವ್ರಿಗೆ ಆರ್ಡರ್ ಮಾಡಿದ್ದಾರೆ. ಈ ಜಾಗದಲ್ಲಿ ಅದು ಸಮಸ್ಯೆಗಳು ಏನಿದೆ ಇವು ಬಗೆಹರಿಯೋದು, ಯಾರು ಏನು ಕೆಲಸ ಮಾಡಬೇಡಿ ಅಂತ ಹೇಳಿದ್ರು ಕೂಡ ಇವರು ಅವರಿಗೆ ತಹಸೀಲ್ದಾರ್ ನೋಡಿ ಇದು ಕೊಟ್ಟಿದ್ದಾರೆ, ಯಾವುದು ನಾವು ಮಾಡಲ್ಲ ಅಂತ ಬರ್ಕೊಟ್ಟು ಬಂದು ನಿನ್ನೆ ರಾತ್ರಿ ಕೂಡ ಇಷ್ಟು ಜಾಗನೂ ಲೆವೆಲ್ ಮಾಡಿದ್ದಾರೆ. ಯಾಕಂದರೆ ಇದು ಇಲ್ಲಿ ಇತ್ತು ಅನ್ನೋ ಒಂದು ಉದ್ದೇಶ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಇದು ರಾತ್ರಿ ಕೆಲಸ ಮಾಡಿದ್ದಾರೆ ನೋಡಿ. ಆಗಲೇ ಇಲ್ಲಿ ಯಾರೂ ಬರೋದಿಲ್ಲ, ರಾತ್ರಿ ಇದೆಲ್ಲ ಸ್ಟಾಫ್ ಗಿಬಲ್ ಹಂಗೆ ರಾತ್ರಿಗಟ್ಟೆಲ್ಲ ಕೆಲಸ ಮಾಡಿದ್ದಾರೆ. ನಾವು ಸರ್ಕಾರ ಗಮನಕ್ಕೆ ಬಂದರೆ ಸರ್ಕಾರದ ಯಾರೂ ಇದ್ರ ಬಗ್ಗೆ ಕ್ರಮನೇ ತೊಗೊಂಡಿಲ್ಲ. ತಹಸೀಲ್ದಾರ್ ಒಂದು ವಿಸಿಟು ಮಾಡಿಲ್ಲ. ಅವ್ರದ್ದೇ ಇದಕ್ಕೆ ಸಪೋರ್ಟ್ ಐತೆ ಅಂತ ಸಾಗರ ತಹಸೀಲ್ದಾರಿಗೂ ನಾವು ಅದಕ್ಕೆ ಅರ್ಜಿ ಸಾಕಷ್ಟು ಸರಿ ಕೊಟ್ಟರು, ಅವರು ಇದ್ರ ಬಗ್ಗೆ ಏನು ಕ್ರಮನೇ ತೊಗೊಂಡಿಲ್ಲ. ಇದಕ್ಕೆ RI ಆಗಲಿ VA ಒಂದು ಸರಿ ಏನೋ ಬಂದು ಭೇಟಿ ಮಾಡಿ ಹೋಗಿದ್ದಾರೆ. ಸರ್ ನನ್ನ ಹೆಸರು ವೆಂಕಟೇಶ್ ಅಂತ. ಇದು ಉಳ್ಳೂರು ಗ್ರಾಮ ಪಂಚಾಯತಿ ಬರುತ್ತೆ. ಇಲ್ಲಿ ಗ್ರಾಮ ಇದು ನಾಡಮಂಚಲ ಗ್ರಾಮ, ನಮ್ಮದು ಮುಜಿರೆ ದೊಡ್ಡಬೈಲು ಬರುತ್ತೆ. ಇದು ನಾಡಮಂಚಲ ಗ್ರಾಮದ 59ನೇ ಸರ್ವೆ ನಂಬರ್ ಸರ್. ಇದು 59ನೇ ಸರ್ವೆ ನಂಬರಲ್ಲಿ ಒಂದು 38 ಎಕರೆ ಜಾಗ ಸರ್ಕಾರಿ ಜಾಗ ಇದೆ. 38 ಎಕರೆ ಜಾಗ ಸರ್ಕಾರಿ ಜಾಗ ಇದ್ದರೂ ಕೂಡ ಪ್ರತಿಯೊಬ್ಬರು ಇದನ್ನು ಒತ್ತುವರಿ ಮಾಡಿದ್ದಾರೆ. ಯಾರೂ ಒತ್ತುವರಿ ಮಾಡದೇ ಇರೋದಿಲ್ಲ. ಇದಿಷ್ಟು ಜಾಗ ಇತ್ತು ಸರ್. ಈ ಜಾಗದ ಮೇಲೆ ನಮ್ಮದು ಅರ್ಜಿ ಇದೆ. ಅರ್ಜಿ ಇದ್ದರೂ ಕೂಡ ಇವರು ಏನೋ ಒಂದು ಕಟ್ಟಡ ಮಾಡ್ತಾರೆ ಅನ್ನೋ ಉದ್ದೇಶ ನಾನು ಬಿಟ್ಟುಕೊಟ್ಟಿದ್ದೀನಿ. ಬಿಟ್ಟುಕೊಟ್ರು ಮತ್ತು ಪುನಃ ಉಳಿದಿರೋ ಜಾಗಕ್ಕೂ ಬಲಾತ್ಕಾರ ಮಾಡ್ತಾಯಿದ್ದಾರೆ. ಬಲಾತ್ಕಾರ ಮಾಡಿಬಿಟ್ಟೆ ನಮಗೆ ಈ ಪ್ರತಿಯೊಂದು ಇದನ್ನು ನಮ್ಮ ಒಂದು ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಈ ಒಂದು ಜಾಗದ ಉದ್ದೇಶವಾಗಿ. ಮತ್ತು ತಹಸೀಲ್ದಾರ್ ಮೇಲೂ ಮಾಡಿದ್ದೀನಿ. ಇಲ್ಲ ಈ ತಹಸೀಲ್ದಾರ್ ಇದು ಮಾಡಿದ್ದೀನಿ. ಅಲ್ಲ ಒಟ್ಟು ತಹಸೀಲ್ದಾರ್ ಕಂಪ್ಲೇಂಟು ಮತ್ತು
ಮತ್ತು ನಾನು ಈ ಏನು 19 ಜನ ನನ್ನಲ್ಲಿ ಏನು ಇಲ್ಲಿ ಬಂದು ಕಿತ್ತು ಮಾಡಿ ಇದು ಮಾಡಿದ್ರು ಅದೆಲ್ಲ ಫೋಟೋ ಇದೆ, ಬೇಲಿ ಕಿತ್ತು ಹೋಗಿದೆ ಎಲ್ಲ. ಅವ್ರ ಮೇಲೆ 19 ಜನರು ಮಾಡಿ ಈಗ ನಡೀತಾ ಇದೆ ಕೋರ್ಟಲ್ಲಿ ಕೇಸ್ ಇದೆ. ಆ ಕೋರ್ಟಲ್ಲಿ ಕೇಸ್ ಇದ್ದರೂ ಕೂಡ ಇವ್ರು ಬಂದು ಮತ್ತು ಬಲಾತ್ಕಾರ ಮಾಡ್ತಾರೆ ಅಂದರೆ ನಾವು ಇನ್ನು ಏನು ಮಾಡೋಕ್ಕಾಗ. ಒಬ್ಬ 2 ಜನ, ನಾನು ನನ್ನ ಹೆಂಡತಿ 2 ಜನ ಇರೋ ಸರ್ ಮನೆಯಲ್ಲಿ, ಯಾರೂ ಇಲ್ಲ ಇಲ್ಲಿ. ಅದೇ ಹೇಳಿದೆ, ನಮ್ಮ ಪಕ್ಕದ ಮನೆಯವರು ನಮ್ಮ ಜಾತಿಯವರು ಇದ್ದರು, ನಮಗೆ ಸಪೋರ್ಟ್ ಇಲ್ಲ ಅದು.